ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಮುರಳಿ ಆರೋಪಕ್ಕೆ ಬಂಗಾರಮ್ಮ ಕೆಂಡಾಮಂಡಲ. ಅಂಬಾ ಹೆಂಡತಿ ಸಿಗಬಹುದೇ? ಮುರಳಿಗೆ ಸಹನಾ ಮೇಲೆ ಹುಚ್ಚು ಪ್ರೀತಿ. ಆದರೆ ಪ್ರೀತಿ ಇದೀಗ ದ್ವೇಷಕ್ಕೆ ತಿರುಗಿದೆ. ಸಹನಾ ತನ್ನ ತಾಯಿ ಹಾಗೂ ಭಾವನನ್ನು ಜೈಲಿಗೆ ಹಾಕಿದ್ದಾಳೆ ಎನ್ನುವ ಕೋಪ ಒಂದು ಕಡೆಯಾದರೆ, ಬಂಗಾರಮ್ಮನ ಮೇಲೆ ಮತ್ತೊಂದು ಕಡೆ ಕೋಪ. ಬಂಗಾರಮ್ಮನ ಅವಳ ಮಗಳಿಗೆ ನನ್ನ ಹಾಗೂ ಸಹನಾಳನ್ನು ಹೇಗಾದರೂ ಒಂದು ಮಾಡಿಸಿ ನಾವು ಒಬ್ಬರು ಒಂದಾಗಬೇಕು ಎಂದು ಸಹನಾ ಮೇಲಿರುವ ಪ್ರೀತಿಯನ್ನು ಮುರಳಿ ಹೇಳಿಕೊಂಡುತ್ತಾನೆ. ಆದರೆ ಇದೆಲ್ಲ ಕೇಳಿದ ಬಳಿಕ ಬಂಗಾರಮ್ಮ ಪಂಚಾಯಿತಿ ಕರೆಯುತ್ತಾರೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಕೌಸಲ್ಯ ಮಾಡಿದ ತಪ್ಪಿಗೆ ತಕ್ಕ ಪ್ರತಿಫಲ ಅನುಭವಿಸುತ್ತಿದ್ದಾಳೆ. ಆದರೂ ಕೌಸಲ್ಯಗೆ ಮನದಲ್ಲಿ ಯಾವುದೇ ಗಿಲ್ಟ್ ಇರುವುದಿಲ್ಲ. ನನ್ನಿಂದಾಗಿ ನನ್ನ ಮಗ ಸೊಸೆ ದೂರ ಆಗುತ್ತಿದ್ದಾರೆ, ನನ್ನ ಮಗ ಸಹನಾ ಇಲ್ಲದೆ ಇರುವುದಿಲ್ಲ, ಅಂತಹ ಒಳ್ಳೆಯ ಮಗನಿಗೆ ಹಾಗೆಲ್ಲ ಆಗಬಾರದು ಎಂದು ಸ್ವಲ್ಪವೂ ಯೋಚನೆ ಮಾಡುವುದಿಲ್ಲ. ಆಕೆಗೆ ಸಹನಾ ತನ್ನ ಮಗನಿಂದ ದೂರ ಆದರೆ ಸಾಕು, ಬೇರೆ ಯಾವುದೂ ಬೇಡ ಎನ್ನುವ ಮಟ್ಟಿಗೆ ಇರುತ್ತಾಳೆ. ಇತ್ತ ಅಮ್ಮ ಜೈಲು ಪಾಲಾದ ಸಂಕಟದಲ್ಲಿ, ಮುರಳಿ ಬಹಳ ಬೇಸರದಲ್ಲಿ ಕಂಠಪೂರ್ತಿ ಕುಡಿದು ಬಂಗಾರಮ್ಮ ಅವರ ಮನೆಗೆ ಬರುತ್ತಾನೆ. ಮುರಳಿಗೆ ಕೂಡಿದ ಮತ್ತಿನಲ್ಲಿ ಏನು ಮಾಡುತ್ತಾನೆ ಎನ್ನುವ ಆಲೋಚನೆ ಕೂಡ ಇರುವುದಿಲ್ಲ. ಬಂಗಾರಮ್ಮನ ಮನೆಗೆ ಬಂದ ಮುರಳಿ, ಏ ಸ್ನೇಹ, ಮನೆಯಿಂದ ಹೊರಗೆ ಬಾ, ನಿನಗೆ ನಿನ್ನ ತಾಯಿಯ ವಿರುದ್ಧ ಕಂಪ್ಲೇಂಟ್ ಕೊಡಲು ಹೇಳಿದ್ದು ಯಾರು ಎಂದು ಖಡಕ್ ಆಗಿ ಹೇಳುತ್ತಾನೆ. ಇದೆಲ್ಲೂ ಕೇಳಿದ ಬಂಗಾರಮ್ಮ ಹಾಗೂ ಆಕೆಯ ಮನೆಯವರೆಲ್ಲ ಹೊರಗೆ ಬರುತ್ತಾರೆ. ಬಂಗಾರಮ್ಮಗೆ ಮುರಳಿ ಕುಡಿದು ಮನೆಯ ಮುಂದೆ ಗಲಾಟೆ ಮಾಡುತ್ತಿರುವುದು ನೋಡಿ ಬಹಳ ಸಿಟ್ಟು ಬರುತ್ತದೆ. ಮುರಳಿಗೆ ಸಮಾಧಾನ ಹೇಳಲು ಯತ್ನಿಸಿದ ಬಂಗಾರಮ್ಮ, ಆದರೆ ಅದೆಲ್ಲವನ್ನು ಸಹಿಸಿಕೊಳ್ಳುತ್ತಾರೆ. ಬಂಗಾರಮ್ಮ ಅವರನ್ನು ಏಕವಚನದಲ್ಲಿ ಮಾತನಾಡುವ ಕೋಪ ಬರುತ್ತದೆ. ಯಾಕೆ ಹಾಗೆಲ್ಲ ಹೇಳುತ್ತಿದ್ದೀಯಾ? ಹೋಗು ಮನೆಗೆ, ನಾಳೆ ಮಾತನಾಡೋಣ ಎಂದು ಹೇಳಿದಾಗ, ನನ್ನ ಮನೆಗೆ ಹೋದರೆ ಅಲ್ಲಿ ಯಾರಿದ್ದಾರೆ? ನನ್ನ ತಾಯಿ ಹಾಗೂ ಭಾವ ಜೈಲಲ್ಲಿ ಇದ್ದಾರೆ. ನಿಮ್ಮಿಂದ ಏನಾದರೂ ಉಪಕಾರ ಆಗಬಹುದು ಎಂದು ಹೇಳಿ ನಾನು ಪಂಚಾಯಿತಿ ಕರೆದೆ. ಆದರೆ ಅದರಿಂದ ನನಗೆ ನಷ್ಟ ಹೆಚ್ಚಾಯಿತು ಹೊರತು ನನಗೆ ಸುಖ ಸಿಗಲಿಲ್ಲ ಎಂದು ಮುರಳಿ ಹೇಳುತ್ತಾನೆ. ಹೆಂಡತಿಯ ಮೇಲೆ ಅತಿಯಾದ ಪ್ರೀತಿ. ನನಗೆ ನನ್ನ ಸಹನ ಬೇಕು, ಆಕೆಯನ್ನು ನನಗೆ ಮರಳಿ ಕೊಡಲು ಆಗುತ್ತಾನೆ. ನಿಮಗೆ ನನ್ನ ತಾಯಿಯದು ತಪ್ಪಿದೆ, ಆದರೆ ಅವರಿಗೆ ಒಂದು ಅವಕಾಶ ಕೊಡಬಹುದಿತ್ತು. ಆದರೆ ಇದೀಗ ಅವರನ್ನು ಜೈಲಿಗೆ ಕಳಿಸಿದಿರಿ ಎಂದು ತನ್ನ ಕೋಪವನ್ನು ಹೊರಗಡೆ ಹಾಕುತ್ತಾನೆ. ಕೊನೆಗೆ ಏನು ಮಾತನಾಡದೆ ಮೌನವಾಗಿ ಬಿಡುತ್ತಾನೆ. ಆದರೆ ಬಂಗಾರಮ್ಮ ಮಾತ್ರ ಮುರಳಿ ಮೇಲೆ ಬಹಳ ಸಿಟ್ಟು ಮಾಡಿಕೊಳ್ಳುತ್ತಾಳೆ. ಮುರಳಿ ವಾದ ಒಂದೇ, ನೀವು ನ್ಯಾಯದೇವತೆ, ನಾವು ನಿಮ್ಮ ಬಳಿ ಕೈ ಮುಗಿದು ಬೇಡಿಕೊಂಡರೆ ನಮ್ಮ ಸಹನನ್ನು ದೂರ ಮಾಡಬೇಡಿ, ಅವರಿಬ್ಬರಲ್ಲದೆ ನಾನು ಖಂಡಿತವಾಗಿಯೂ ಇಲ್ಲ ಎಂದು ಗೋಗರೆದ. ಆದರೆ ನ್ಯಾಯ ಕೊಡುವ ನ್ಯಾಯದೇವತೆ ನೀವು ಮಾಡಿದ್ದೇನು ಎಂದು ಬಹಳ ಬೇಸರದಲ್ಲಿ ಹೇಳುತ್ತಾನೆ. ಮುರಳಿ ಮಾತಿಗೆ ತಿರುಗೇಟು. ಆದರೆ ಬಂಗಾರಮ್ಮಗೆ ಬಹಳ ಸಿಟ್ಟು ಬರುತ್ತದೆ. ಮುರಳಿ, ನೀನು ಯಾರ ಬಳಿ ನಿಂತು ಮಾತನಾಡುತ್ತಿದ್ದೆ ಎನ್ನುವ ಅರಿವು ನಿನಗೆ ಇದೆಯಾ ಎಂದಾಗ ಮುರಳಿ ಸ್ವಲ್ಪ ಜೋರಾಗಿ, ನಾನು ಯಾರ ಜೊತೆ ಮಾತನಾಡುತ್ತಾ ಇದ್ದೇನೆ ಎನ್ನುವ ಅರಿವು ನನಗಿದೆ. ನನ್ನ ಅಮ್ಮ ಬೇಕು, ನನ್ನ ಹೆಂಡತಿ ಬೇಕು ಎಂದು ಅಂಗಲಾಚಿ ಬೇಡಿಕೊಂಡೆ. ಆದರೆ ನೀವು ಕಲ್ಲು ತರನೆ ಆಡುತ್ತಿದ್ದೀರಿ ಎಂದು ಬಂಗಾರಮ್ಮ ಅವರನ್ನು ಪ್ರಶ್ನೆ ಮಾಡುತ್ತಾನೆ. ಹಾಗೆಯೇ ನನ್ನ ಜೀವನ ಹಾಳಾಗಲು ಕಾರಣ ನೀವು, ನಿಮ್ಮ ಸೊಸೆ ಕಾರಣ ಎಂದು ಕೋಪದಿಂದ ಹೇಳುತ್ತಾನೆ. ಇದನ್ನೆಲ್ಲ ಕೇಳಿ ಬಂಗಾರಮ್ಮಗೆ ಕೋಪ ಮತ್ತಷ್ಟು ಉಕ್ಕಿ ಹರಿಯುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.